ಹಾಗೆ 48 ದಿನಗಳ ಬಳಿಕ ಕೊಲೆ ಆರೋಪಿ ನಟ ದರ್ಶನ್ ಆಸ್ಪತ್ರೆಯಿಂದ ಮನೆಗೆ ತೆರಳಿದ್ದು ಸರ್ಜರಿ ಮಾಡಿಸದೆ ಡಿಸ್ಚಾರ್ಜ್ ಆಗಿದ್ದಾರೆ. ಮುಂದೊಂದು ದಿನ ಸೆಕೆಂಡ್ ಒಪಿನಿಯನ್ ಪಡೆದು ಸರ್ಜರಿಯನ್ನ ಮಾಡಿಸಬಹುದು ಅಂತಾನು ಹೇಳಲಾಗ್ತಾ ಇದೆ. ಆದರೆ ಈ ಕ್ಷಣದವರೆಗೂ ದರ್ಶನ್ಗೆ ಸರ್ಜರಿ ಆಗಿಲ್ಲ. ಕುಂತಲ್ಲಿ ಕೂರೋಕೆ ಆಗ್ತಿಲ್ಲ, ನಿಂತಲ್ಲಿ ನಿಲ್ಲೋಕೆ ಆಗ್ತಿಲ್ಲ, ಕುಂತ್ರೆ ಎದ್ದೇಳಲು ಆಗ್ತಿಲ್ಲ, ಎರಡು ಹೆಜ್ಜೆಯನ್ನು ಇಡಲು ಕಷ್ಟವಾಗ್ತಿದೆ. ಬಳ್ಳಾರಿ ಜೈಲಿನಲ್ಲಿದ್ದಾಗ ಕುಟುಂಬದವರು ದರ್ಶನ್ ಭೇಟಿಗೆ ಬಂದ್ರೆ ಕುಂಟುತ್ತಾ ನರಳುತ್ತಾ ಬರ್ತಿದ್ದ. ಸರ್ಜರಿ ಮಾಡಿಸದಿದ್ರೆ ಲಕ್ವೋ ಹೊಡೆದ್ಬಿಡುತ್ತೆ ಅಂತ ವಾದಿಸಿ ಸರ್ಜರಿ ಗ್ರೌಂಡ್ಸ್ ಮೇಲೆಯೇ ಮಧ್ಯಂತರ ಜಾಮೀನು ಪಡೆದಿದ್ದ. ಆಸ್ಪತ್ರೆ ಸೇರಿದ್ದ ದರ್ಶನ್ ಆಪರೇಷನ್ ಮಾಡಿಸದೆ ಡಿಸ್ಚಾರ್ಜ್ ಆಗಿದ್ದಾನೆ. ನಲವತ್ತೆಂಟು ದಿನಗಳ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್. ಸರ್ಜರಿ ಮಾಡಿಸದೆ ಮನೆಗೆ ಹೋದ ಕೊಲೆ ಆರೋಪಿ. ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವಿದೆ, ಸರ್ಜರಿ ಅಗತ್ಯವಿದೆ ಅಂತ ದರ್ಶನ್ ಪರ ವಕೀಲರು ವಾದಿಸಿದ್ರು. ಹೈಕೋರ್ಟ್ ಸರ್ಜರಿ ಬಗ್ಗೆ ಕೇಳಿದಾಗಲೂ ಡಿಸೆಂಬರ್ 11ಕ್ಕೆ ಸರ್ಜರಿ ಆಗುತ್ತೆ ಅಂತ ಮಾಹಿತಿ ನೀಡಿದ್ರು. ಆದ್ರೆ ಅದ್ಯಾವಾಗ ರೆಗ್ಯುಲರ್ ಬೇಲ್ ಸಿಕ್ತು ದರ್ಶನ್ ವರಸೆ ಬದಲಾಗಿದೆ. ರೆಗ್ಯುಲರ್ ಜಾಮೀನಿನ ಪ್ರಕ್ರಿಯೆ ಪೂರ್ಣಗೊಳಿಸಿ ಒಂದು ದಿನ ಕಳೆಯುತ್ತಿದ್ದಂತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾನೆ. ಮಗನ ಹೆಗಲ ಮೇಲೆ ಕೈ ಇಟ್ಟು ಕುಂಟುತ್ತಾ ಆಸ್ಪತ್ರೆಯಿಂದ ಬಂದ ದರ್ಶನ್. ಇಂದು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬಿಜಿಎಸ್ ಆಸ್ಪತ್ರೆಯಿಂದ ಹೊರಬಂದ ದರ್ಶನ್ ಮಗನ ಹೆಗಲ ಮೇಲೆ ಕೈ ಇಟ್ಟು ಕುಂಟುತ್ತಾ ಹೆಜ್ಜೆ ಹಾಕಿದ್ದ. ಕಾರು ಹತ್ತಿದವನೇ ಸೀದಾ ಹೊಸಕೆರೆಹಳ್ಳಿಯಲ್ಲಿರೋ ಪತ್ನಿ ವಿಜಯಲಕ್ಷ್ಮಿ ಮನೆಗೆ ತೆರಳಿದ್ದಾನೆ. ಪುತ್ರ ವಿನೀಶ್ ಧನ್ವೀರ್ ದರ್ಶನ್ ಅನ್ನ ಕರೆತಂದಿದ್ದಾರೆ. 2-3 ದಿನ ಅಪಾರ್ಟ್ಮೆಂಟ್ನಲ್ಲಿ ದರ್ಶನ್ ವಿಶ್ರಾಂತಿ. 2-3 ದಿನ ಹೊಸಕೆರೆಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲೇ ವಿಶ್ರಾಂತಿ ಪಡೆಯಲಿರುವ ದರ್ಶನ್ ನಂತರ ಮೈಸೂರಿಗೆ ತೆರಳುವ ಸಾಧ್ಯತೆ ಇದೆ. 2-3 ದಿನದ ನಂತರ ಕೋರ್ಟ್ ಅನುಮತಿ ಪಡೆದು ಮೈಸೂರು ಮತ್ತು ತೋಟದ ಮನೆಗೆ ಹೋಗಬಹುದು. ಅಲ್ಲದೆ ಫ್ಯಾಮಿಲಿ ಡಾಕ್ಟರ್ ಅಜಯ್ ಹೆಗ್ಡೆ ಅವರ ಬಳಿ ಚಿಕಿತ್ಸೆಗೆ ಸಲಹೆ ಪಡ್ಕೊಂಡು ಮುಂದಿನ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ತಜ್ಞರಿಂದ 2ನೇ ಸಲಹೆ ಪಡೆದು ಸರ್ಜರಿ ಮಾಡಿಸ್ತಾರಾ? ಸದ್ಯಕ್ಕಂತೂ ಸರ್ಜರಿ ಮಾಡಿಸಿಲ್ಲ. ತಜ್ಞ ವೈದ್ಯರಿಂದ ಸೆಕೆಂಡ್ ಒಪಿನಿಯನ್ ತೆಗೆದುಕೊಂಡು ಸರ್ಜರಿ ಮಾಡಿಸುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಕಾನೂನು ಹೋರಾಟ, ಬೆನ್ನು ನೋವಿನ ಸ್ಥಿತಿ ಎಲ್ಲವನ್ನು ನೋಡಿಕೊಂಡು ಸರ್ಜರಿ ಬಗ್ಗೆ ನಿರ್ಧರಿಸುವ ಸಾಧ್ಯತೆ ಇದೆ. ಅಥವಾ ಸರ್ಜರಿ ಮಾಡಿಸದೆಯೇ ಕೇವಲ ಫಿಸಿಯೋಥೆರಪಿಗಷ್ಟೇ ಸೀಮಿತವಾದರೂ ಅಚ್ಚರಿ ಇಲ್ಲ. ಬಿಕೋ ಎನ್ನುತ್ತಿದೆ RR ನಗರದ ನಿವಾಸ. 5 ತಿಂಗಳಿನಿಂದ ಜೈಲಿನಲ್ಲಿ ದರ್ಶನ್, 1.5 ತಿಂಗಳು ಆಸ್ಪತ್ರೆಯಲ್ಲಿದ್ದ. ಜೈಲಿಗೆ ಹೋದ ಬಳಿಕ ಮತ್ತೆ RR ನಗರದ ನಿವಾಸದ ಕಡೆ ದರ್ಶನ್ ಮುಖ ಹಾಕಿಲ್ಲ. RR ನಗರದ ನಿವಾಸ ಬಿಕೋ ಎನ್ನುತ್ತಿದ್ದು ಅಭಿಮಾನಿಗಳು ಮಾತ್ರ ಮನೆ ಬಳಿ ಬಂದು ಹೋಗ್ತಿದ್ದಾರೆ. ಜೈಲಿನಿಂದ ರಿಲೀಸ್ ಆದಾಗಲೂ ವಿಜಯಲಕ್ಷ್ಮಿ ಮನೆಗೆ ಹೋಗಿದ್ದ ದರ್ಶನ್ ದೀಪಾವಳಿ ಹಬ್ಬ ಆಚರಿಸಿ ಆಸ್ಪತ್ರೆಗೆ ದಾಖಲಾಗಿದ್ದ. ಇದೀಗ ಮತ್ತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ. ಪವಿತ್ರ ಕೂಡ ನಿನ್ನೆ ಜೈಲಿನಿಂದ ರಿಲೀಸ್ ಆಗಿ ದರ್ಶನ್ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ಲು. RR ನಗರ ಮನೆಗೆ ಹೋಗದೆ ತಾಯಿ ಮನೆಗೆ ಹೋಗಿ ಸೆಟಲ್ ಆಗಿದ್ದಾಳೆ. ದರ್ಶನ್ ಕೂಡ ವಿಜಯಲಕ್ಷ್ಮಿ ಮನೆಗೆ ಹೋಗಿದ್ದು ಸರ್ಜರಿ ಮಾಡಿಸುವುದರ ಬಗ್ಗೆ ಯಾವುದೇ ನಿಖರತೆ ಇಲ್ಲ. ಬ್ಯೂರೋ ರಿಪೋರ್ಟ್, TV9.